ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ಸಂಕ್ಷಿಪ್ತವಾದಂಥದ್ದು ಅನುಸಂಧಾನವನ್ನು ನೋಡ್ತಾ ಇದ್ದೀವಿ. ಈ ಗ್ರೂಪ್ ನಾನು ಮಾಡಿದ್ದು ಫಸ್ಟ್ ಟೈಮು ಯಾರು ಹರಿಕಥಾಂಸಾರ ಅಧ್ಯಯನ ಮಾಡ್ತಾ ಇರ್ತಾರೋ ಅವ್ರಿಗೆ ಸರಿಯಾಗಿ ಅರ್ಥ ಆಗೋ ಹಾಗೆ ಭಾಳ ಆಳವಾಗಿ ಹೋಗಿಲ್ಲ. ಆದರೆ ಯಾವ ವಿಷಯನೂ ಬಿಟ್ಟಿಲ್ಲ, ಎಲ್ಲ ವಿಷಯ ಕವರ್ ಮಾಡಿ ಸಂಕ್ಷಿಪ್ತದಲ್ಲಿ ಫಸ್ಟ್ ಟೈಮ್ ಓದೋರಿಗೆ ತಿಳಿಯೋ ಹಾಗೆ ಹೇಳ್ತಾ ಇದ್ದೀನಿ. ನಾವು ನಿನ್ನೆ 17 ನುಡಿ ಮುಗಿದಿದೆ. ಇನ್ನು 18ನೇ ನುಡಿ. ನಿರ್ಗುಣ ಉಪಾಸಗೆ ಗುಣ ಸಂಸರ್ಗ ದೋಷಗಳ ಈಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ. ಅಂದರೆ ಇಲ್ಲಿ ನಿರ್ಗುಣ ಉಪಾಸಗೆ ಅಂದರೆ ನಿರ್ಗುಣ ಅಂತ ತಿಳ್ಕೊಂಡು ಬೇರೆ ಮತದವರು ಹೇಳ್ತಾರೆ, ನಾವು ಹೇಳ್ತೀವಿ. ಅದು ಇಬ್ಬರದು ಅರ್ಥದ ವ್ಯತ್ಯಾಸ ಬಹಳಷ್ಟೇ ಇದೆ. ಈಗ ಅವರು ಏನಂತಾರೆ, ಭಗವಂತ ಯಾವ ಗುಣನೇ ಇಲ್ಲ ಅಂತ ಹೇಳ್ತಾರೆ. ನಾವು ನಿರ್ಗುಣ ಶಬ್ದಕ್ಕೆ ಅರ್ಥ ಏನು, ಅವನಿಗೆ ಇದರದ್ದು ತಿರುಗುಣದ ಲೇಪ ಇಲ್ಲ ಅಂತಾರೆ. ಸತ್ವರಾಜ ತಾಮಸದ ಲೇಪ, ನಮಗೆ ಸತ್ವರಾಜ ತಾಮಸ ಗುಣದ ಲೇಪ ಇದೆ. ಅದು ಆ ಗುಣಗಳ ಕ್ರಿಯೆಗಳು ಹೇಗೆ ಮಾಡಿಸ್ತಾರೋ ಹಾಗೆ ನಾವು ಮಾಡ್ತೀವಿ. ಆದರೆ ಭಗವಂತ ಈ 3 ಗುಣಕ್ಕೆ ನಿಯಾಮಕನಾಗಿದ್ದಾನೆ, ಆದರೆ ಅದರ ಬಾಧೆ ಅವನಿಗೆ ಇಲ್ಲ. ಹಾಗೆ ನಿರ್ಗುಣ ಉಪಾಸಕಗೆ ಗುಣ ಸಂಸರ್ಗ ದೋಷಗಳು ಈಯದಲೆ. ಆವಾಗ ಭಗವಂತ ನಿರ್ಗುಣ ಇದ್ದಾನೆ, ಅವನಿಗೆ 3 ಗುಣದ ದೋಷ ಇಲ್ಲ, ಅವನೇ ಪ್ರೇರಕ, ಅವನೇ ನಿಯಾಮಕ ಅಂತ ಸಮರ್ಪಣೆ ಮಾಡುವವರಿಗೆ ಗುಣ ಸಂಸರ್ಗ, ಈ 3 ಗುಣ ದೋಷಗಳ ಏನಿದೆ ಅಂದರೆ ಅದರ ಲೇಪ, ಆ ಗುಣದ ಒಂದು ನಮ್ಮ ಶರೀರದಲ್ಲಿ ಈ 3 ಗುಣ ಇದ್ದೇ ಇದ್ದೇವೆ. ಎಲ್ಲ ಇಂದ್ರಿಯಗಳಲ್ಲಿ, ಶರೀರದಲ್ಲಿ, ಮನಸ್ಸಿನಲ್ಲಿ ಈ 3 ಗುಣದಿಂದ ಆಗುವಂತಹ ಕಾರ್ಯಗಳನ್ನೇ ಇರ್ತಾರೆ. ದೋಷ ಏನಿರ್ತದೆ ಆ ದೋಷ ಹೋಗ್ತಾನೆ. ಗುಣ ಸಂಸರ್ಗ ದೋಷಗಳ ಈಯದಲೆ, ಆ ದೋಷವನ್ನು ನಮಗೆ ಕೊಡೋದಿಲ್ಲ. ಅಪವರ್ಗ ಅಂತಾರೆ ಸ್ವರ್ಗ, ಅಂದರೆ ಈ ಭೂಮಿ ಬಿಟ್ಟು ಮೇಲೆ ಲೋಕದಲ್ಲಿ ಕಳಿಸ್ತಾನೆ. ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ. ಸುಖವಿತ್ತು ಅಂದರೆ ಮೋಕ್ಷವನ್ನು, ಸ್ವರ್ಗದಲ್ಲಿ ಅಪವರ್ಗ ಅಂತಂದ್ರೇನು ಮುಕ್ತಿ, ಅಂದರೆ ಈ ಸ್ವರ್ಗ ಬಿಟ್ಟು, ಇದು ಮೇಲಿಂದು ವರ್ಗ ಅಂತಾರೆ, ಅದು ನಮ್ಮದು ಸ್ವರ್ಗ ಅಂತ ಆಗ್ತದೆ. ಸ್ವರ್ಗವನ್ನು ಬಿಟ್ಟು ಅಪವರ್ಗ ಅಂತಾರೆ, ಸ್ವರ್ಗ ಬಿಟ್ಟು ಮುಕ್ತಿ ಅಂತ ಹೇಳ್ತಾರೆ, ಮೋಕ್ಷ ಅಂತ. ಅಲ್ಲಿ ಇಟ್ಟು ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ, ಅಲ್ಲಿ ಕೂಡ ರಕ್ಷಣೆ ಮಾಡ್ತಾನೆ ಅಂತ. ಯಾಕೆ ಇಲ್ಲಿ ಮೋಕ್ಷದಲ್ಲಿ ಹೋದ್ಮೇಲೆ ನಮಗೆ ಲಿಂಗತೆ ಇರುವುದಿಲ್ಲ, ಮತ್ತೇನು ಬಂತು ರಕ್ಷಣೆ ಮಾಡೋದು ಅಂತಾರೆ. ನಮ್ಮ ಯೋಗ್ಯತಾನುಸಾರವಾಗಿ ಅದೆಲ್ಲ ನಮಗೆ ಸುಖದ ಆನಂದದ ಅನುಭವವನ್ನು ಕೊಡಲಿಕ್ಕೆ ಅವ್ರು ಬೇಕು. ಅವನು ಇಲ್ಲದೆ ಅದರ ಅನುಭವ ಕೂಡ ನಮಗೂ ಆಗುವುದಿಲ್ಲ. ಅದಕ್ಕೆಲ್ಲ ಅಲ್ಲೇ ಪಾಲಿಸುವನು, ರಕ್ಷಣೆ ಮಾಡ್ತಾನೆ ಕೃಪಾಸಾರ. ಅಷ್ಟು ಕರುಣಾಳಿದ್ದಾನೆ ಭಗವಂತ. ಭಗವಂತ ನಮಗೆ ಸತತವಾಗಿ ಸೃಷ್ಟಿಗಿಂತ ಮುಂಚೆ, ಸೃಷ್ಟಿದಲ್ಲಿ, ಮೋಕ್ಷ ಆದಮೇಲೆ ಕೂಡ ಸತತವಾಗಿ ನಮ್ಮ ಕಡೆ ಇರ್ತಾನೆ. ಅದಕ್ಕೆ ಅವನಿಗೆ ಅವಿಜ್ಞಾತ ಸಖ ಅಂತ ಹೇಳ್ತೀವಿ. ಕೃಪಾಸಾಂದ್ರ ದುರ್ಗಮನು ಎಂಡೆಣಿಪ. ದುರ್ಗಮ ಅಂತಂದರೆ ಹೊಂದಲಿಕ್ಕೆ ಅಸಾಧ್ಯವಾದಂಥ, ಅಂದರೆ ನಮಗೆ ಬೇಗ ಸಿಗೋದಿಲ್ಲ. ಮತ್ತು ಹೆಂಗ್ರೆ ಅವನಿಗೆ ಬೇಕು ಅಂತ ಅಂದ್ಬಿಟ್ಟು ಯಾಕೆ ನಾವು ಬೆನ್ನು ಹತ್ತಬೇಕು, ಯಾಕೆ ಅವನಿಗೆ ಮಾಡಬೇಕು, ಸಿಗೋದಿಲ್ಲವಲ್ಲ, ಬಿಟ್ಬಿಟ್ರಾಯ್ತು ಅಂತ. ಅಂದರೆ ಭಗವಂತನ ದರ್ಶನ ಭಾಗ್ಯ ನಮಗೆ ಆಗಲೇಬೇಕು. ಅದೇ ಅಪರೋಕ್ಷ ಜ್ಞಾನ. ನಮ್ಮ ಯಜ್ಞರೂಪಿ ಪರಮಾತ್ಮ ದರ್ಶನ ಆಗಲಾರ್ದೇ ನಮಗೆ ಮೋಕ್ಷ ಇಲ್ಲ. ಅದಕ್ಕೆ ದುರ್ಗಮ ಅಂತಂದರೆ ಅಷ್ಟು ಕಠಿಣವಾಗಿದ್ದಾನೇನೋ, ಅಷ್ಟು ಸಾಧನೆ ಆಗಬೇಕು, ನಮ್ಮ ಅಂತಃಕರಣ ಶುದ್ಧ ಆಗಬೇಕು, ಶುದ್ಧ ಆಚರಣೆ ಇರಬೇಕು, ಶುದ್ಧ ಅನ್ನ ಇರಬೇಕು. ಒಂದಕ್ಕೊಂದು ಲಿಂಕ್ ಇದೆ. ಶುದ್ಧ ಅನ್ನ ಇದ್ದರೆ ಶುದ್ಧ ಆಚರಣೆ ಆಗ್ತದೆ. ಶುದ್ಧ ಆಚರಣೆ ಆಗ್ತಂತಂದರೆ ನಮ್ಮ ಜ್ಞಾನ ಭಕ್ತಿ ವೈರಾಗ್ಯ ಅಭಿವೃದ್ಧಿ ಆಗ್ತದೆ. ಅದು ಅಭಿವೃದ್ಧಿ ಆಗ್ತಂತಾರೆ ಅಪರೋಕ್ಷ ಜ್ಞಾನ ಆಗ್ತದೆ. ಒಂದಕ್ಕೊಂದು ಲಿಂಕ್ ಇದೆ, ಒಂದು ಮೆಟ್ಟಿಲುಗಳಿವು. ಆದರೆ ಹೀಗೆ ಅವನು ಹೊಂದಲಿಕ್ಕೆ ಅಸಾಧ್ಯತೆ ಕಾಣಿಸೋದಿಲ್ಲ. ಆದರೂ ಕೂಡ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ಸಿಗ್ತಾನೆ. ಅದಕ್ಕೆ ದುರ್ಗಮನು ಎಂದಿನೇಪ, ದುರ್ಗಮನು ಅಂತ ಅನ್ಸ್ಕೊಳ್ತಾನೆ ಅವನು ಅಂತ. ತ್ರೈವಿದ್ಯರಿಗೆ ತ್ರಿಗುಣಾತೀತ ಸಂತತ. ಇವನು ದುರ್ಗಮನು ಎಂದಿನೇಪ ತ್ರೈವಿದ್ಯರಿಗೆ. ಇದು ದುರ್ಗಮನು ಇದ್ದಾನೆ ಯಾರಿಗೆ? ತ್ರೈವಿದ್ಯರಿಗೆ. ಯಾರಿಗೆ ದುರ್ಗಮ ಇದ್ದಾನೆ? ತ್ರೈವಿದ್ಯರಿಗೆ ಅಂತ ಶಬ್ದ ಏನು? ಇದು 3 ವಿಧವಾದಂಥದ್ದು ಕರ್ಮಗಳನ್ನು ಇರ್ತವೆ, ಸಾತ್ವಿಕ ರಾಜಸ ತಾಮಸ.
ಈ ಮೂರೂ ಗುಣಗಳನ್ನು ಮಾಡ್ತಾ ಇರ್ತಾರೆ. ಈಗ ತಾಮಸ ಗುಣಗಳನ್ನು ಅಭಿವೃದ್ಧಿ ಆತಂತ ಅಭಿವೃದ್ಧಿ ಆಗಿ ಆ ಕರ್ಮ ಆತಂತಂದರೆ ನರಕದಲ್ಲಿ ಅದು ಭೋಗ ಅದು ನರಕದಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ. ತಿರ್ಗಾ ಅದನ್ನು ಅನುಭವ ಗಳಿಸ್ಲಿಕ್ಕಾಗಲಿ ಒಂದು ಕಳ್ಕೊಳ್ಳಿಕ್ಕಾಗಲಿ ಮತ್ತು ತಿರ್ಗಾ ಇಲ್ಲಿ ಬರಬೇಕು, ಪೃಥ್ವಿಗೆ ಬರಬೇಕು. ಹೀಗೆ ಮೂರು ಲೋಕದಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ತ್ರಿವಿದ್ಯಾ ಅಂತ, ಅವನು ತ್ರಿವಿದ್ಯರಿಗೆ ದುರ್ಗಮನೂ ಇದ್ದಾನೆ, ಸಿಗೋದಿಲ್ಲ ಅಂತ. ಅಂದರೆ ಇವರು ಮಿಶ್ರ ಜೀವಿಗಳು ಅಂತಲೂ ಹೇಳ್ತಾರೆ, ಮಿಶ್ರ ಜೀವಿ ಅಂತ. ಅಂದರೆ ಇವರು ಮೂರು ರೀತಿ, ಈ ಮೂರು ಗುಣದ ಲೇಪ ಅವರಿಗೆ ಇರ್ತದೆ. ಅದರಿಂದ ಮೂರು ವಿಧವಾದಂಥ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಇನ್ನೊಂದು ಶಬ್ದದಲ್ಲಿ ಅವ್ರಿಗೆ ನಿತ್ಯ ಸಂಸಾರಿ ಅಂತ ಕೂಡ ಹೇಳ್ತಾರೆ. ಸೊ ಈ ತ್ರೈವಿದ್ಯರಿಗೆ ಅಂತ ಶಬ್ದ ಇರ್ತದೆ. ತ್ರೈವಿದ್ಯರಿಗೆ ಅಂದರೆ ಇಂಥವ್ರು ಯಾರು ಮೂರು ವಿಧವಾದಂಥದ್ದು ನಿತ್ಯ ಮೂರು ವಿಧವಾದಂಥ ಲೋಕದಲ್ಲಿ ಓಡಾಡ್ತಾ ಇರ್ತಾರೆ, ಮೂರು ವಿಧವಾದಂಥದ್ದು ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಇದಕ್ಕೆ ಇಂಥವ್ರಿಗೆ ನಿತ್ಯ ಸಂಸಾರಿ ಅಂತ ಕೂಡ ಕರೀತಾರೆ. ಆಮೇಲೆ ತ್ರೈವಿದ್ಯರಿಗೆ ಆಮೇಲೆ ಇನ್ನೊಂದು ಬೇರೆ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಈ ಅರ್ಥ ಸರಿ ಹೊಂದ್ತದೆ. ಇನ್ನು ಬೇರೆ ಸಂದರ್ಭದಲ್ಲಿ ತ್ರೈವಿದ್ಯ ಅಂತಂತಂದರೆ ಮೂರು ವೇದಗಳನ್ನು ಓದಿದವರು ಅಂತ, ಅಥವಾ ಮೂರು ಬಳಸ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೇಳ್ತಾರೆ. ಅಥರ್ವವೇದ ಆಮೇಲೆ ಅದರಿಂದ ಒಡಕಾಗಿ ಬಂದಂಥದ್ದು, ಸಾಮವೇದದಿಂದ ಸಪ್ರೇಟ್ ಮಾಡಿ ಬಂದದ್ದಂಥದ್ದು. ಅದಕ್ಕೆ ಇಲ್ಲಿ ಮೂರು ಗುಣ ಅಂತ ಹೇಳ್ತಾರೆ. ಇದು ಮೂರು ವಿದ್ಯೆಯನ್ನು ಯಾರು, ಈ ಮೂರು ಒಂದು ವೇದಗಳನ್ನೇ ಯಾರು ಅಧ್ಯಯನ ಮಾಡ್ತಾರೋ ಅವ್ರಿಗೋಸ್ಕರ ತ್ರೈವಿದ್ಯೆ ಅಂತ ಹೇಳ್ತಾರೆ. ಆದರೆ ಆ ಅರ್ಥ ಇಲ್ಲಿ ಸಮನ್ವಯ ಆಗೋದಿಲ್ಲ. ಇಲ್ಲಿ ನಾವು ಮಾಡುವಂಥದ್ದೆಲ್ಲೂ ಈ ಮೂರು ವಿಧವಾದಂಥದ್ದು ಕರ್ಮಗಳನ್ನು ಮಾಡ್ತಾರೆ. ಅದರಿಂದ ಈ ಮೂರು ಲೋಕದಲ್ಲಿ ಸತತವಾಗಿ ಓಡಾಡ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ನಿತ್ಯ ಸಂಸಾರಿ ಅಂತ ಹೇಳ್ತಾರೆ. ತ್ರಿಗುಣಾತೀತ, ಭಗವಂತ ಹೇಗಿದ್ದಾನೆ? ತ್ರಿಗುಣಾತೀತ. ಆದರೆ ಈ ಗುಣದ ಬಂಧನವಾಗಿಲ್ಲ, ಅದನ್ನು ಮೀರಿಯೋ ಇದ್ದಾನೆ, ಅದು ನಿಯಮನ ಮಾಡ್ತಾನೆ. ಈ ಮೂರು ಗುಣಕ್ಕೂ ನಿಯಮನ ಮಾಡುವಂಥ ಭಗವಂತ ರೂಪ. ಸಂತತ, ಅದು ಇಂಥ ಭಗವಂತ ಏನು ಮಾಡ್ತಾನೆ? ಸಂತಸತ ಸ್ವರ್ಗ ಭೂ ನರಕದಲ್ಲಿ ಸಂಚಾರವನ್ನೇ ಮಾಡಿಸುವ. ಇಂಥ ಜೀವರಾಶಿಗಳಿಗೆ ಸ್ವರ್ಗ ಭೂ ನರಕದಲ್ಲಿ ಸತತವಾಗಿ ಸಂಚಾರ ಮಾಡಿಸ್ತಾ ಇರ್ತಾನೆ. ಪುಣ್ಯ ಗಳಿಸಿದ ಕೂಡಲೇ ಸ್ವರ್ಗಕ್ಕೆ ಹೋಗೋದು, ಪಾಪ ಮಾಡಿಕೊಂಡು ನರಕಕ್ಕೆ ಹೋಗೋದು, ತಿರ್ಗಾ ಎರಡು ಗಳಿಸಲಿಕ್ಕೆ ಇಲ್ಲಿ ಭೂಮಿ ಮೇಲೆ ಬರೋದು. ಈ ರೀತಿಯಾದಂಥದ್ದು ಸಂಚಾರ ಮಾಡ್ತಾ ಇರ್ತಾರೆ. ಅಂದರೆ ನಿತ್ಯ ಸಂಸಾರಿಗಳು ಅಂತ ಹೇಳ್ತಾರೆ. ಸೊ ಇಲ್ಲಿ ನಿರ್ಗುಣೋಪಾಸ ಅಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಟ್ರು. ಅದರಿಂದ ನಮಗೆ ಆ ಮೂರು ಗುಣದ ಲೇಪವನ್ನು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಪೂರ್ತಿ ಹೋಗೋದಿಲ್ಲ, ಕಡಿಮೆ ಆಗ್ತದೆ ಅಂತ. ಅಪರೋಕ್ಷ ಧ್ಯಾನ ಆದಮೇಲೆ ಪೂರ್ತಿ ಹೋಗ್ತದೆ. ಅದಕ್ಕಿಂತ ಆದರೆ ಭಗವಂತ ಮಾತ್ರ ಏನು ತ್ರಿಗುಣಾತೀತನಾಗಿದ್ದಾನೆ. ಅವನೇನು ಮಾಡ್ತಾನೆ? ನಮಗೆ ಸತತವಾಗಿ ಸ್ವರ್ಗ ಭೂ ನರಕದಲ್ಲಿ ಸಂಚಾರ ಮಾಡಿಸುವ ಅಂತ. ಇನ್ನು 19ನೇ ನುಡಿಯಲ್ಲಿ ಮೂವರೊಳಗಿದ್ದರೂ ಸರಿಯೇ, ಮೂವರು ಯಾರು? ಸತ್ವರಾಸ ತಾಮಸ ಜೀವರಾಶಿ ಒಳಗಡೆ ಇದ್ದರೂ ಸರಿಯೇ ಸುಖ ನೋವುಗಳು ಸಂಬಂಧವಾಗವು. ಅಲ್ಲಿ ಸುಖ ದುಃಖದ ಸಂಬಂಧ ಅವನಿಗೆ ಭಗವಂತನಿಗೆ ಆಗುವುದಿಲ್ಲ. ಯಾಕಂದರೆ ಈ ಮೂರು ಗುಣದ ಇಫೆಕ್ಟಾಗಿ ಜೀವನ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ. ಆದರೆ ಅದರಿಂದ ಆಗುವಂತಹ ಸುಖ ದುಃಖ ಅವನಿಗೆ ಇಲ್ಲ, ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಪಾವನಕ್ಕೆ ಪಾವನ, ಅದೇ ಪಾವನಕ್ಕೆ ಪಾವನ ಅಂತಂದ್ರೇನು? ಯಾವುದು ಪವಿತ್ರವಾದಂಥ ಪವಿತ್ರ ಯಾವುದು ಅಂತ ಹೇಳ್ತೀವಿ, ಅದಕ್ಕಿಂತನೂ ಪವಿತ್ರ ಅವನಾಗಿದ್ದಾನೆ. ಯಾವುದೇ ಜಗತ್ತಿನ ಸೃಷ್ಟಿಯಲ್ಲಿ ಏನೇ ಪದಾರ್ಥ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅವ್ರ ಪವಿತ್ರಕ್ಕಿಂತ ಅದಕ್ಕಿಂತ ಹೆಚ್ಚಿಗೆ ಪವಿತ್ರ ಇದ್ದಾರೆ ಅಂತೆ. ಇನ್ನೊಂದು ಅರ್ಥ, ಈಗ ಪಾವನಕ್ಕೆ ಪಾವನ ಅಂದರೆ ಆಮೇಲೆ ಯಾವ ಪವಿತ್ರವಾದಂಥ ಇದು ವ್ಯಕ್ತಿಗಳು ಅಥವಾ ಒಂದು ಪದಾರ್ಥಗಳಿದ್ದೇವೆ, ಈ ಗಂಗಾ ನದಿ ಇಂಥವರು, ಅದಕ್ಕೆ ಪಾವಿತ್ರವನ್ನು ಕೊಡುವಂತಹ ಭಗವಂತ. ಎರಡೂ ಅರ್ಥ ಆಗ್ತದೆ. ಪರಾತ್ಪರ ಪೂರ್ಣ ಸುಖವ ನದಿ, ಅಂದರೆ ಲಕ್ಷ್ಮಿಗಿಂತ ಉತ್ತಮನಾದಂಥ ಭಗವಂತ ಪೂರ್ಣ ಸುಖವ ನದಿ, ಪೂರ್ಣ ಐಶ್ವರ್ಯ ಗುಣ ಸಂಪೂರ್ಣನಾಗಿದ್ದಂಥ ಪೂರ್ಣ ಸುಖ. ಅಂದರೆ ಅವನಿಗೆ ಯಾವುದೇ ಕಾರಣದಿಂದ ಸುಖ ಅಭಿವೃದ್ಧಿ ಆಗೋದು ಕಡಿಮೆ ಆಗೋದಿಲ್ಲ. ಅವನು ಸುಖವ ನದಿ, ಐಶ್ವರ್ಯ ಗುಣ ಕೊಡೋನದಂಥ ಭಗವಂತ. ಈ ವನರುಹ ಭವಾಂಡದಳು, ಅಂದರೆ ಈ ಭವಾಂಡದಲ್ಲಿ ಸ್ವಕಳೇವರ ತದಾಕಾರ ಮಾಡಿ, ಸ್ವಕಳೇವರ ಅಂತಂದ್ರೇನು? ತನ್ನ ಸ್ವಯಂ ಚಿನ್ಮಯ ರೂಪವಾದಂಥ ಅದರಿಂದಾನೇನೋ ಸುಖ. ಅದು ಸ್ವಕಳೇವರ ತದಾಕಾರ ಮಾಡಿ, ಅಂದರೆ ಎಲ್ಲ ವ್ಯಾಪ್ತನಾಗಿದ್ದಾನೆ. ಆಯಾ ಪದಾರ್ಥದಲ್ಲಿ ಆಯಾ ಆಕಾರದಿಂದ ಇರ್ತಾನೆ. ತದಾಕಾರ ಮಾಡಿ
ಪರಾವರೇಶ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗೆ ಈಶ್ವರಾದಂಥದ್ದು. ಚರ ಅಚರಾತ್ಮಕ ಲೋಕಗಳ ಪೊರೆಯುವ. ಇಲ್ಲಿ ಸ್ವಯಂ ಚಿನ್ಮಯ ರೂಪನಾದಂಥ ಭಗವಂತ ಸ್ವಪಳೆಯವರು ಸ್ವಯಂ ಚಿನ್ಮಯ ರೂಪನಾಗಿದ್ದಾನೆ. ಆದರೂ ಆಕಾರದಿಂದ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಪರಾವರೇಶ ಪರ ಅಂತ ಲಕ್ಷ್ಮಿ ಅವರಿಗೆಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಈಶನಾದಂಥ ಭಗವಂತ ಚರ ಅಚರಾತ್ಮಕ ಲೋಕಗಳ ಪೊರೆಯುವೆ. ಎಲ್ಲ 14 ಲೋಕಗಳಿವೆ. ಅಲ್ಲಿ ಚರ ಪ್ರಾಣಿಗಳು ಅಚರ ಪ್ರಾಣಿಗಳೆಲ್ಲ ಇದ್ದಾವೆ. ಆಮೇಲೆ ಜಡನೂ ಇದೆ. ಎಲ್ಲದಕ್ಕೂ ನಿಯಮನವಾದಂಥ ಲೋಕಗಳ ಪೊರೆಯುವ. ಇಂಥ ಲೋಕದಲ್ಲಿದ್ದಂಥ ಎಲ್ಲ ಜೀವರಾಶಿಗಳಿಗೆ ಚರ ಇರಲಿ ಅಚರ ಇರಲಿ ಎಲ್ಲರಿಗೂ ಅವನು ಪೊರೆಯುವಾದ ರಕ್ಷಣೆ ಮಾಡ್ತಾನೆ ಅಂತ. ಇನ್ನು 20ನೇ ನುಡಿಯಲ್ಲಿ ಈ ನಿಮಿತ್ತ ಅಂತಂದರೆ ಇಲ್ಲಿ 18, 19 ನುಡಿಯಲ್ಲಿ ಹೇಳಿದಂಥ ವಿಷಯಗಳ ಆ ರೀತಿಯಾಗಿ ನಿರಂತರ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಅದೇ ಅವನಿಗೆ ದೋಷ ದೂರನಾಗಿದ್ದಾನೆ, ಈ ತ್ರಿಗುಣಾತೀತ ಇದ್ದಾನೆ, ನಿರ್ಗುಣನಿದ್ದಾನೆ. ಅಂಥ ಭಗವಂತ ಯಾರಲ್ಲಿ ಇದ್ರೂ ಕೂಡ, ಯಾವ ಜೀವರಾಶಿಗಳಿಂದ ಯಾವ ಕರ್ಮಗಳು ಮಾಡಿದ್ರು ಕೂಡ ಅದರ ಸುಖ ದೋಷದ ಸಂಬಂಧ ಅವನಿಗೆ ಇರುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದು ಬ್ರಹ್ಮಾಂಡ ಒಳಗೆ ಸ್ವಕಳೆಯುವರ ಅಥವಾ ಸ್ವಯಂ ಚಿನ್ಮಯನಾದಂಥ ಭಗವಂತ ತನ್ನದಿಂದ ತನಗೆ ಸುಖ, ಇನ್ನೊಬ್ಬರಿಂದ ಇಲ್ಲ, ತದಾಕಾರ ಇದ್ದಾನೆ. ಇಲ್ಲಿಗೆ ಸ್ಥಿತಿ ಧಾರಣೆಯನ್ನು ಮಾಡ್ತಾನೆ. ಚರಾಚರಾತ್ಮಕ ಅಂತಾರೇನು, ಇಲ್ಲಿ ಲೋಕಗಳಿವೆ, ಅದಕ್ಕೆ ಸ್ಥಿತಿ ಮತ್ತು ಧಾರಣೆಯನ್ನು ಸ್ಥಿತಿಯನ್ನು ಕೊಡ್ತಾನೆ. ಈ ಸೃಷ್ಟಿ ಮಾಡ್ದ, ಮರೆಯ ತಕ್ಷಣ ಅದು ನಾಶ ಆಗಿಬಿಟ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಸ್ಥಿತಿಯನ್ನು ಕೊಡ್ತಾನೆ. ಆಮೇಲೆ ಅದನ್ನು ಧಾರಣೆ ಮಾಡ್ತಾನೆ. ಈಗ ವಿರಾಟ್ ರೂಪದಿಂದ ಎಲ್ಲ ಲೋಕಗಳನ್ನು ಧಾರಣೆ ಮಾಡಿದ್ದಾನೆ. ಅಂದರೆ ಆಧಾರನಾಗಿರ್ತಾನೆ. ಈ ನಮ್ಮ ದೇಹದಲ್ಲಿ ಆಧಾರನಾಗಿ ಇದ್ದಾನೆ, ಎಲ್ಲ ತತ್ವದಲ್ಲಿ ಆಧಾರನಾಗಿದ್ದಾನೆ, ಅದಕ್ಕೆ ಧಾರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಇದ್ರ ರೀತಿಯಾಗಿ ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಇದು 3 ನುಡಿ ಆಯಿತು. 12 ನಿಮಿಷ ಆಗಿದೆ. ಸರಿ, ಇನ್ನೊಂದು ನುಡಿ ತಗೊಳ್ಳೋಣ. ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನದಿ ಹೃದಯ ಅಮಲಸದನದಿ ವಿರಾಜಿಸುವ ಹರಿಮೂರ್ತನೆಯನ್ನು ಭಜಿಸು. ಹಲವು ಕರ್ಮವ ಅಥವಾ ಬಹಿರಂಗದ ಅರ್ಥದ ಕರ್ಮ ಅನುಸಂಧಾನ, ಇದಕ್ಕೆಲ್ಲ ಅನುಸಂಧಾನ ಬೇಕು. ಪೂಜಾ ಎಲ್ಲ ಮಾಡಿದರೂ ಕೂಡ ಅದರ ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು. ಹಲವು ಕರ್ಮ ಮಾಡಿ ದೇಹವ ಬಳಲಿಸದೆ ದಿನದಿ, ಇಷ್ಟೆಲ್ಲ ಮಾಡಲಿಕ್ಕೆ ಎಲ್ಲ ದೈಹಿಕ ಶ್ರಮ ಇರ್ತದೆ. ಅದರ ಅರ್ಥ ಪೂಜೆ ಮಾಡಬಾರ್ದು, ದೈಹಿಕ ಶ್ರಮ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಆದರೆ ಅದರ ಜೊತೆಯಲ್ಲಿ ಅನುಸಂಧಾನ ಬೇಕು. ನಾವು ಭಗವಂತ ಸಮರ್ಪಣವಂಥ ಪದಾರ್ಥದಲ್ಲಿ ಭಗವತ್ ರೂಪ ಇದೆ. ಆ ರೂಪ ಅಲ್ಲಿ ಹೋಗಿ ಸೇರ್ತದೆ. ಅದು ಅವನೇ ಸೃಷ್ಟಿ ಮಾಡಿದ್ದನ್ನು ಅವನೇ. ಇದನ್ನು ಮಮ ಅಂತ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಇದನ್ನು ಮಮ ಅಂತ ನಾನಲ್ಲ, ಇದು ನಂದು ಅಲ್ಲ ಅಂತ ಭಗವಂತ ಸಮರ್ಪಣೆ ಮಾಡಬೇಕು. ಇದು ದೇಹವ ಬಳಲಿಸದೆ, ಅಂದರೆ ಭಾಳ ದೇಹಾಯಾಸ ಮಾಡಿಕೊಳ್ಳಾರ್ದೇನೆ ದಿನದಿ ಹೃದಯ ಅಮಲಸದನದಿ ವಿರಾಜಿಸುವ ಹರಿಮೂರ್ತನೆಯ ಭಜಿಸು. ನಮ್ಮ ಅಷ್ಟದ ಕಮಲದಲ್ಲಿ ಹೃದಯದಲ್ಲಿ ಭಗವಂತ ವಿರಾಜಮಾನನಾಗಿದ್ದಾನೆ. ಅವನಿಗೆ ವಿರಾಸು ಹರಿಮೂರ್ತಿನೇ. ಆ ಹರಿಮೂರ್ತಿ ಚಿಂತನೆ ಅಂದರೆ ಬಿಂಬರೂಪಿ ಪರಮಾತ್ಮನ ಚಿಂತನೆ ಸತತವಾಗಿ ಮಾಡಬೇಕು. ಅವನು ಬಿಂಬ, ನಾವು ಪ್ರತಿಬಿಂಬ ಸತತವಾಗಿ ನಮಗೆ ಇರಬೇಕು. ತಿಳಿಯುವುದು ಈ ಪೂಜಾ ಪ್ರಕರಣವ ಫಲ ಸುಪುಷ್ಪ ಅಗ್ರೋದಕ ಶ್ರೀ ತುಳಸಿದಳ ಅರ್ಪಿಸಲು ಒಪ್ಪನು ವಾಸದೇವ ಸತ. ಅಂದರೆ ಇಲ್ಲಿ ಎಲ್ಲ ನಾವು ಪೂಜೆ ಮಾಡುವಾಗ ಎಲ್ಲ ಹೂವು, ತುಳಸಿ, ನೀರು ಎಲ್ಲ ಸಮರ್ಪಣೆ ಮಾಡ್ತೇವೆ. ಆದರೆ ಅನುಸಂಧಾನ ಇಲ್ಲದೆ, ಅದೇ ಗೋಲಕ ಚಿಂತನೆ ಇಲ್ಲದೆ, ಮೂರ್ತಿಯಲ್ಲಿ ಗೋಲಕ ಚಿಂತನೆ ಮಾಡಬೇಕು. ಆ ಮೂರ್ತಿಯಲ್ಲಿ ಆ ದೇವತೆ ಅಂತರ್ಯಾಮಿಯಾಗಿ, ವಾಯುದೇವರು ಅಂತರ್ಯಾಮಿಯಾಗಿ, ಲಕ್ಷ್ಮೀ ಅಂತರ್ಯಾಮಿಯಾಗಿ, ಲಕ್ಷ್ಮೀ ಸಹಿತವಾದ ಭಗವಂತ ಇದ್ದಾನೆ, ಅವನಿಗೆ ಪೂಜೆ ಅಂತ ಈ ಚಿಂತನೆ ಮಾಡಬೇಕು. ಅದಲ್ಲದೆ ನಾವು ಸರ್ಪಣೆ ಮಾಡುವಂಥ ಪ್ರಕಾರದ ಪೂಜಾ ಪದಾರ್ಥಗಳಲ್ಲಿ ಅದರಲ್ಲಿ ಭಗವದ್ ರೂಪ ಇದೆ. ಆ ರೂಪಗಳನ್ನು ಭಗವಂತನೇ ನಾವು ಮೂರ್ತಿ ಇರ್ತೀವಿ, ಅಲ್ಲೇ ಐಕ್ಯ ಚಿಂತನೆ ಆಗ್ತದೆ. ಈ ಎಲ್ಲ ರೂಪಗಳು ನನ್ನ ಬಿಂಬರೂಪಿ ಪರಮಾತ್ಮನ ಅಭಿನ್ನವಾದಂಥ ರೂಪಗಳು ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಅಮಲಸದನದಿ ವಿರಾಜಿಸುವ, ಅದೇ ನಮ್ಮ ಹೃದಯ ಮಲನ ಇಲ್ಲ, ಶುದ್ಧವಾಗಿ ಇರಬೇಕು. ಅದೇನು ನಮ್ಮ ಅಂತಃಕರಣ ಶುದ್ಧ ಇರಬೇಕು. ಅದೇ ನಮಗೆ ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯ ಎಲ್ಲ ಇರಬಾರ್ದು. ಅಂಥ ಹೃದಯದಿಂದ ನಾವು ಮಾಡಬೇಕು. ಅಲ್ಲಿ ಭಗವಂತ ವಿರಾಜಮಾನನಾಗಿ ಇರ್ತಾನೆ. ಅಲ್ಲಿ ವಿರಾಜಮಾನಂಥ ಹರಿಮೂರ್ತಿಯನ್ನೇ ಭಜಿಸು ಅಂತ.
ಅಲ್ಲಿ ಈ ರೀತಿಯಾಗಿ ಚಿಂತನೆ ಮಾಡದೇ ಮಾಡಿದಂಥ ಪೂಜೆ ಒಪ್ಪನು ಅದು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಒಪ್ಪು ಆಗುವುದಿಲ್ಲ ನನಗೆ. ವಾಸುದೇವ ಸದಾ, ಒಪ್ಪನು ವಾಸುದೇವ ಸದಾ. ಇಲ್ಲಿ ತಿರ್ಗಾ ವಾಸುದೇವ ರೂಪಿ ಚಿಂತನೆ ಮಾಡಿ ಪರಮಾತ್ಮನ ಚಿಂತನೆ ಮಾಡಿದ್ದಾರೆ. ಯಾಕೆ ವಾಸುದೇವ ನಮಗೆ ಮೋಕ್ಷಪ್ರದನಂಥ ಭಗವದ್ ರೂಪ. ಸೊ ಇದೆಲ್ಲ ನಾವು ಎಲ್ಲ ಕರ್ಮಗಳನ್ನು ಮಾಡಿದ್ದನ್ನು ಅನುಸಂಧಾನ ಇಲ್ಲದೇ ಮಾಡಿದ್ದು. ಈ ಬಿಂಬರೂಪಿ ಪರಮಾತ್ಮ ಐಕ್ಯ ಚಿಂತನೆ ಮಾಡದೆ ನಾವು ಸಮರ್ಪಣೆ ಮಾಡುವಂಥ ಪದಾರ್ಥದಲ್ಲಿ ಭಗವಂತ ರೂಪಗಳ ಚಿಂತನೆ ಮಾಡಿದರೆ ಅದನ್ನು ವಾಸುದೇವ ಮೋಕ್ಷ ಕೊಡೋದಂಥ ಭಗವಂತರು ಒಪ್ಪುವುದಿಲ್ಲ. ಸೊ ಇಲ್ಲೇನು ಬಂತು, ಎಲ್ಲನೂ ನಾವು ಭಗವಂತನ ಚಿಂತನೆ ಬರಬೇಕು, ಅನುಸಂಧಾನ ಬರಬೇಕು. ನಮ್ಮ ಹೃದಯವನ್ನು ನಮ್ಮ ಅಂತಃಕರಣವನ್ನು ಶುದ್ಧ ಇಟ್ಕೋಬೇಕು. ಯಾವುದು ನಮಗೆ ಸಿಟ್ಟು, ಸಿಡುವು, ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವೆಲ್ಲ ಇರಬಾರ್ದು. ಅಂಥ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಸತತವಾಗಿ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಪೂಜಾ ಪ್ರಕರಣದ ಅಲ್ಲೆಲ್ಲ ಭಗವಂತ ರೂಪಗಳ ಚಿಂತನೆ ಮಾಡಬೇಕು. ಆ ರೂಪಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಈ ಗಂಧ ಕೊಟ್ಟರೆ ನಾವು ಗಂಧನೇ ಅವನೇ ಹಚ್ಕೊಂಡಿರೋದಿಲ್ಲ. ಅದು ಗಂಧದಲ್ಲಿದ್ದಂಥ ತನ್ನದೇ ಆದಂಥ ರೂಪವನ್ನು ತಾನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಸೊ ಈ ರೀತಿಯಾದ ಚಿಂತನೆ ಮಾಡಿ ನಾವು ಪೂಜೆ ಮಾಡೋಕ್ಕೂ. ಇಲ್ಲಿದ್ರೆ ಭಗವಂತ ಒಪ್ಪುವುದಿಲ್ಲ. ಇಲ್ಲಿ ವಾಸುದೇವ ಪರಮಾತ್ಮನ ಯಾಕೆ ಅವರ ಮೋಕ್ಷಪ್ರದ. ಸೊ ಅದೇ ನಮ್ಮ ಮೋಕ್ಷ ಸಿಗುವುದಿಲ್ಲ ಅನ್ನೋದನ್ನು ಇಲ್ಲಿ ವಿಶದವಾಗಿ ಹೇಳ್ತಾ ಇದ್ದಾರೆ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಮಧ್ವಾಸ ಕೃಷ್ಣಾರ್ಪಣಮಸ್ತು.